Welcome back guys, and this video is a continuation of the last video. So ನೀವು ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಿಗೆ ಹೋಗಿ ರೂಟ್ ಡೀಟೇಲ್ಸ್ ಮತ್ತು ಹೋಟೆಲ್ ಇನ್ಫಾರ್ಮೇಷನ್ ಎಲ್ಲ ಆ ವಿಡಿಯೋದಲ್ಲಿದೆ. ಸೊ ಕ್ಲಿಕ್ ಆನ್ ದ್ಯಾಟ್. ಹಾಯ್ ಗೈಸ್, ಇವತ್ತು ನಾವು ನಾರಾಯಣಗಿರಿ ಮತ್ತು ತಿಮ್ಮಪ್ಪನ ಬೆಟ್ಟಕ್ಕೆ ಹೊರಟಿದ್ದೀವಿ. ಇದು ಅರೌಂಡ್ ನಮ್ಮ ಮನೆಯಿಂದ ಅಂದರೆ ಬೆಂಗಳೂರಿಂದ ಅರೌಂಡ್ 70 ಕಿಲೋಮೀಟರ್ ಇದೆ. ನಾರಾಯಣಗಿರಿ ಸ್ವಲ್ಪ ಲೆಸರ್ ನೋನ್ ಪ್ಲೇಸ್, ಅಲ್ಲಿ ಜನ ಇರೋದು ತುಂಬ ಕಡಿಮೆ ಅಂತ ಹೇಳ್ತಾರೆ. ನಾರಾಯಣಗಿರಿನ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತಲೂ ಅಂತಾರೆ. ಸೊ ಇಟ್ಸ್ ಬೆಟರ್ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಜಲಮಂಗಲ ಅಂತ ಕೊಟ್ಟರೆ ಗೂಗಲಲ್ಲಿ ಇಟ್ ವಿಲ್ ಬಿ ಈಸಿ ಟು ಫೈಂಡ್ ದ ಪ್ಲೇಸ್. ಇದು ತಿಮ್ಮಪ್ಪನ ಬೆಟ್ಟದ ರೂಟು. ನೀವು ಹಿಂದೆ ಬಂದು ಆರ್ಚಿಂದ ಲೆಫ್ಟಿಗೆ ಹೋದರೆ ಅದು ನಾರಾಯಣಗಿರಿಗೆ ಹೋಗುತ್ತೆ. ಹಾಗೆ ಗೂಗಲ್ ಮ್ಯಾಪ್ ಫಾಲೋ ಮಾಡಿಕೊಂಡು ನೀವು ಮುಂದೆ ಬಂದರೆ ಜಲಮಂಗಲ ಬೋರ್ಡ್ ಕೂಡ ಕಾಣಿಸುತ್ತೆ. ಇಲ್ಲಿ ನೀವು ಲೆಫ್ಟ್ ಬರಬೇಕು. ನಿಮಗೆ ಇಲ್ಲಿ ಕಾಣ್ತಿರೋ ಬೆಟ್ಟನೇ ನಾರಾಯಣಗಿರಿ ಬೆಟ್ಟ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ. ಹಾಗೆ ಬೆಟ್ಟದ ಮುಂದೆ ಜಲಮಂಗಲ ಕೆರೆ ಕೂಡ ಇದೆ. ದಿಸ್ ಈಸ್ ಆಲ್ಸೋ ಒನ್ ಸ್ಪಾಟ್. ನೀವು ಇಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಕೂಡ ಮಾಡ್ಬೋದು. ಹಾಗೆ ಕೆರೆ ಆದಮೇಲೆ ಮುಂದೆ ಬಂದರೆ ಇಲ್ಲಿ ಡಿವಿಯೇಷನ್ ಸಿಗುತ್ತೆ. ಸೊ ನಾವು ಈ ಪಾಯಿಂಟ್ ತನಕ ಕಾರ್ ತೊಗೊಂಡು ಬಂದಿದ್ದೀವಿ. ರೋಡ್ ತುಂಬ ಕೆಟ್ಟದಾಗಿರೋದ್ರಿಂದ ನಾವು ಇಲ್ಲೇ ಪಾರ್ಕ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ತೀವಿ. ನೀವೀಗ ಇಲ್ಲಿ ನೋಡ್ಬೋದು, ನಾವು ಈ ರೂಟಿಂದ ನಡ್ಕೊಂಡು ಬಂದ್ವಿ ಮೇಲ್ ತನಕ. ಹಾಗೆ ಮುಂದೆ ಬಂದರೆ ಇಲ್ಲಿ ಕಾಣ್ತಿರೋ ಬೆಟ್ಟನೇ ನಾರಾಯಣಗಿರಿ ಬೆಟ್ಟ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ. ಹಾಗೆ ಮುಂದೆ ಹೋದರೆ ಅಲ್ಲಿ ಸ್ಟೆಪ್ಸ್ ಇದೆ. ಸೊ ಈ ಕಡೆ ನೀವೆಲ್ಲ ನೋಡಿದ್ರೆ ಈ ಜಾಗ ಎಲ್ಲ ಪೂರ್ತಿ ಪಾರ್ಕಿಂಗಿಗೆ ಡೆಡಿಕೇಟ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನು ಕೆಲಸ ನಡೀತಾ ಇದೆ. ಇಟ್ಸ್ ನಾಟ್ ಯೆಟ್ ಫಿನಿಶ್ಡ್. ನಿಮಗೆ ಬೆಟ್ಟದ ಮೇಲ್ ತನಕನೂ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ನ ನೀವು ಮೇಲೆ ಕ್ಲೈಂಬ್ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗಿ. ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ನಿಮಗೆ ಸೋಲಾರ್ ಪ್ಲಾಂಟ್ ಕಾಣಿಸುತ್ತೆ. ಸೊ ದೇರ್ ಯು ಕ್ಯಾನ್ ಸಿ ದಟ್ ಇಸ್ ದ ಸೋಲಾರ್ ಪ್ಲಾಂಟ್. ನಾರಾಯಣಗಿರಿ ಸ್ಪೆಷಾಲಿಟಿ ಏನಪ್ಪ ಅಂದರೆ 360 ಡಿಗ್ರಿ ಇಫ್ ಯು ಗೋ ಅರೌಂಡ್ ದಿಸ್ ಹಿಲ್, ಎಲ್ಲಿ ನೋಡಿದ್ರೂ ನಿಮಗೆ ಬೆಟ್ಟ ಗುಡ್ಡ ಮತ್ತು ಸೀನ್ರಿ ತುಂಬ ಚೆನ್ನಾಗಿದೆ. ನಾವು ಮೇಲೆ ಬರಬೇಕಾದ್ರೆ ಮೆಟ್ಲ ಮೇಲೆಲ್ಲ ನೀರು ಹರಿದು ಸ್ವಲ್ಪ ಸ್ಲಿಪರಿ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಅಲ್ಲೇನೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ವಿ ಟುಕ್ ಕೇರ್. ಸೊ ನಾವೀಗ ನಾರಾಯಣಗಿರಿ ಪೀಕಲ್ಲಿದ್ದೀವಿ. ಸೊ ಇಲ್ಲಿಂದ ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ವ್ಯೂ ಇದೆ. ಎಲ್ಲ ಬೆಟ್ಟಗಳು ಕೂಡ ಕಾಣಿಸ್ತಿದೆ, ತುಂಬ ದೂರದಲ್ಲಿರೋ ಬೆಟ್ಟಗಳೆಲ್ಲ ಕಾಣಿಸ್ತಿದೆ. ಸೊ ಐ ಕ್ಯಾನ್ ಬಿಲೀವ್ ಇಷ್ಟೊಂದು ಗುಡ್ಡ ಬೆಟ್ಟಗಳಿದ್ದಾವೆ ರಾಮನಗರ ಹತ್ರ ಅಂತ. ಐ ಥಿಂಕ್ ಒಂದೊಂದು ಬೆಟ್ಟಕ್ಕೆ ಹೋಗ್ತಾ ಇದ್ರೂ ಐ ಥಿಂಕ್ ಇಟ್ ವಿಲ್ ಆಲ್ಮೋಸ್ಟ್ ಟೇಕ್ ಮಂತ್ಸ್ ಟುಗೆದರ್ ಟು ಕವರ್ ದಿಸ್ ಪ್ಲೇಸ್. ಹಾಗೆ ಇವತ್ತು ನಾರಾಯಣಗಿರಿ ಪೀಕಲ್ಲಿರೋ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಓಪನ್ ಇದೆ. ಸೊ ಇದು ಓನ್ಲಿ ಸ್ಯಾಟರ್ಡೇಸ್ ಓಪನ್ ಇರುತ್ತೆ. ಸೊ ಓನ್ಲಿ ಸ್ಯಾಟರ್ಡೇಸ್ ಕೆಲವು ಅವರು ಇಲ್ಲೇ ಲೋಕಲಲ್ಲಿರೋರು ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ ದಿ ಅದರ್ ವೀಕ್ಸ್ ಇದು ಕ್ಲೋಸ್ಡ್ ಇರುತ್ತೆ. ಆಮೇಲೆ ಇಲ್ಲಿಂದ ಹಿಂದ್ಗಡೆ ಸ್ವಲ್ಪ ನೀವು ಹೋದರೆ
ಸೋಲಾರ್ ಪ್ಲಾಂಟ್ ನೋಡ್ಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಬ್ಯೂಟಿಫುಲ್ ವ್ಯೂ. ಎಂಟೈರ್ ಪಾರ್ಕ್ ನಿಮಗೆ ಕಾಣುತ್ತೆ. ಸೊ ನಾನದು ಟೆಂಪಲ್ ಹತ್ರ ಹೋದಾಗ ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಏನಾದರೂ ತುಂಬ ಕ್ಲಿಯರ್ ಆದರೆ ಐ ಕ್ಯಾನ್ ಶೋ ಯು ಎಷ್ಟು ಗುಡ್ಡ ಬೆಟ್ಟಗಳಿದ್ದಾವೆ ಇಲ್ಲಿ ಅಂತ. ಸೊ ದಿಸ್ ಪ್ಲೇಸ್ ಇಸ್ ಸೇಫ್, ಬರ್ಬೋದು. ಆದರೆ ಸ್ವಲ್ಪ ಡೇ ಟೈಮಲ್ಲಿ ಬಂದರೆ ಒಳ್ಳೆಯದು ಅನಿಸುತ್ತೆ, ಅರ್ಲಿ ಮಾರ್ನಿಂಗ್ ಬೇಡ ಅನಿಸುತ್ತೆ. ಸೊ ಇಲ್ಲೆಲ್ಲ ಆ ಕಡೆ ಬರೆದಿದ್ದಾರೆ ಬಂಡೆ ಮೇಲೆ, ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಬಾಟಲ್ಗಳನ್ನು ಹೊಡಿಬೇಡಿ ಅಂತ. ಸೊ ಇಲ್ಲೆಲ್ಲ ಸ್ವಲ್ಪ ಹುಡುಗರು ಬಂದು ಬಿಯರ್ ಬಾಟಲ್ ಎಲ್ಲ ತಂದು ಬಿಸಾಡೋದು ಕಾಮನ್ ಅಂತೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕಡೆ ಬರೆದಿದ್ದಾರೆ. ಹಾಗೆ ಕೆಳಗಡೆ ಹೋಗ್ತಾ ನಾವು ನೋಡಿದ್ವಿ, ಒಂದು ಸ್ವಲ್ಪ ಎಲ್ಲ ಬಿಯರ್ ಬಾಟಲ್ಗಳೆಲ್ಲ ಬಿದ್ದಿದ್ವು. ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಈ ಜಾಗದಲ್ಲಿ ಬಂದಾಗ. ಸೊ ಅದರ್ವೈಸ್ ವೆರಿ ಬ್ಯೂಟಿಫುಲ್ ವ್ಯೂ. ಇಲ್ಲಿ ಸ್ವಲ್ಪ ಮುಂದೆ ಬಂದು ಕೂರ್ಬೋದು, ಲೇಕ್ ವ್ಯೂ ಇದೆ. ಇಲ್ಲಿ ಬಂದು ಕೂತ್ಕೊಂಡ್ರೆ ಪೂರ್ತಿ ಸರೌಂಡಿಂಗ್ಸ್ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಬೇಕಾದ್ರೆ ನೀವೇ ನೋಡಿ. ಅಲ್ಲಿ ತಿಮ್ಮಪ್ಪನ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಮುಂದೆ ಬಂದರೆ ಇಲ್ಲಿ ವಾಟರ್ ಬಾಡಿ ಇದೆ, ಮೋಸ್ಟ್ಲಿ ಅದು ಕನ್ವಾ ರಿಸರ್ವಾಯರ್ ಅಂತ ಅನ್ಕೋತೀನಿ. ಸೊ ನೀವಿಲ್ಲಿ ಕೆಳಗೆ ಬಂದರೆ ದಿಸ್ ಇಸ್ ಜಲಮಂಗಲ ಲೇಕ್. ಸೊ ನೀವು ಕೆಳಗೆ ನೋಡ್ಬೋದು, ದಟ್ ಆಲ್ ಪಾರ್ಟ್ ಇಸ್ ಮ್ಯಾಂಗೋ ಪ್ಲಾಂಟೇಶನ್. ಬೆಟ್ಟದ ಮೇಲೆ ತುಂಬ ಚಿಕ್ಕ ಚಿಕ್ಕ ಪಾಂಡ್ಗಳಿದ್ದಾವೆ. ಸೊ ನೀವಿಲ್ಲೊಂದು ನೋಡ್ಬೋದು. ಹಾಗೆ ಆ ಕಡೆ ಕೆಳಗಡೆನೂ ಒಂದು ದೇವಸ್ಥಾನದ ಹತ್ರ ಕೂಡ ಇದೆ. ನಾವೀಗ ದೇವಸ್ಥಾನದ ಕಡೆ ಬರ್ತಾ ಇದ್ದೀವಿ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಿರೋದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬೆಟ್ಟದ ಮಧ್ಯದಿಂದ ಈ ಥರ ಬ್ಯೂಟಿಫುಲ್ ವ್ಯೂ ನಿಮಗೆ ಸಿಗುತ್ತೆ. This is the beautiful view that you get from the temple. ಸೊ ಫ್ರಮ್ ಹಿಯರ್ ನೋಡ್ಬೋದು ನೀವಿಲ್ಲಿ, ದಿಸ್ ಇಸ್ ಸವನ್ದುರ್ಗ ಹಿಲ್. ನಾಟ್ ಶ್ಯೂರ್ ಇದು ಕ್ಯಾಮ್ರಾದಲ್ಲಿ ಎಷ್ಟು ಕರೆಕ್ಟಾಗಿ ಕಾಣ್ತಾ ಇದೆ ಅಂತ, ಆದರೆ ಇಲ್ಲಿ ಇದ್ಕೊಂಡ್ರೆ ನಿಮಗೆ ಸವನ್ದುರ್ಗ ವ್ಯೂ ಸಿಗುತ್ತೆ. ಹಾಗೆ ಮಂಚೆಬೆಲೆ ಡ್ಯಾಮ್ ರಿಸರ್ವಾಯರ್ದು ವಾಟರ್ ಬ್ಯಾಕ್ ವಾಟರ್ ಕೂಡ ನೋಡಬಹುದು. ಹಾಗೆ ತಿಮ್ಮಪ್ಪನ ಬೆಟ್ಟ ಕೂಡ ಕಾಣುತ್ತೆ ಅದರ್ ಸೈಡ್ ತೋರಿಸ್ದಂಗೆ. ಸೊ ರಾಮದೇವ್ರ ಬೆಟ್ಟ ಕೂಡ ಕಾಣಿಸುತ್ತೆ. ತುಂಬ ಬೆಟ್ಟಗಳಿದ್ದಾವೆ. ನಾವು ಐಡೆಂಟಿಫೈಡ್ ಮಾಡಿದ್ದು ನಾನು ನಿಮಗೆ ತೋರಿಸಿದೆ. ಸೊ ಇದು ಸೋಲಾರ್ ಪ್ಲಾಂಟ್ ನೀವು ನೋಡ್ಬೋದು ಇಲ್ಲಿ. ವೆರಿ ಬ್ಯೂಟಿಫುಲ್ ವ್ಯೂ. ಈ ಜಾಗದಲ್ಲಿ ಬಂದು ನಿಂತ್ಕೊಂಡ್ರೆ ಆ ಕಡೆ ಸವನ್ದುರ್ಗನೂ ನೋಡ್ಬೋದು,
ಹೀಗೆ ಮುಂದೆ ಬಂದರೆ ಸೋಲಾರ್ ಪ್ಲಾಂಟ್ ಕೂಡ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಈ ಕಾರ್ನರಲ್ಲಿ ನಿಮಗೆ ಕನ್ವಾ ರಿಸರ್ವೈರ್ ಕೂಡ ಬ್ಯಾಕ್ ವಾಟರಲ್ಲಿ ಕಾಣುತ್ತೆ. ಸೊ ಗೈಸ್, ದಿಸ್ ವಾಸ್ ಆಲ್ ಅಬೌಟ್ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಅಥವಾ ನಾರಾಯಣಗಿರಿ ಬೆಟ್ಟ. ಸೊ ದಿಸ್ ಇಸ್ ರಿಯಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಬನ್ನಿ, ಫ್ಯಾಮಿಲಿ ಜೊತೆನೂ ಬರ್ಬೋದು, ರೋಡೂ ಇದೆ, ಈಸಿಯಾಗಿ ಬರ್ಬೋದು ಮೇಲ್ ತನಕ. ಹಾಗೆ ಸ್ವಲ್ಪನೇ ಮೆಟ್ಲಿರೋದು, ಅರೌಂಡ್ 400 ಸ್ಟೆಪ್ಸ್ ಇರ್ಬೋದು ಅಂತ ಅನ್ಕೋತೀನಿ, ಯಾಕೆಂದರೆ ಅಲ್ಲಿ ನಂಬರ್ಸ್ ಕೂಡ ಹಾಕಿದ್ರು ಸ್ಟೆಪ್ಸ್ ಮೇಲೆ. ಸೊ ದಟ್ ವಾಸ್ ಒನ್ ಥಿಂಗ್. ಆಮೇಲೆ ತುಂಬ ಕಡಿಮೆ ಜನ ಇದ್ದಾರೆ. ನಾವು ಬಂದಾಗ ಒಂದು 4-5 ಜನ ಇದ್ರು ಅಷ್ಟೇ. ಈಗ ಯಾರೂ ಇಲ್ಲ, ನಾವು ಅಷ್ಟೇ ಇರೋದು. ಸೊ ಕಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ತಿಂಡಿ ಗಿಂಡಿ ತಂದು ಬೇಕಿದ್ರೆ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಥರ ಇಲ್ಲಿ ಬಂದು ಹೋಗ್ಬೋದು. ಸೊ ಸುತ್ತಮುತ್ತ ತುಂಬ ಚೆನ್ನಾಗಿದೆ ವ್ಯೂ. ಇವತ್ತು ವಿ ಆರ್ ಲಕ್ಕಿ, ಅಷ್ಟು ಬಿಸಿಲಿಲ್ಲ. ಸೊ ತುಂಬ ಹೊತ್ತು ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಹಿಂದೆ ಇಲ್ಲಿ ದೇವಸ್ಥಾನ ಇದೆ. ಹಾಗೆ ಇಟ್ ಈಸ್ ಗೆಟಿಂಗ್ ಕ್ಲಿಯರ್. ಸೊ ಇಲ್ಲಿಂದ ನೀವು ತುಂಬ ಬೆಟ್ಟಗಳನ್ನು ಕೂಡ ನೋಡಬಹುದು, ಹಾಗೆ ರಿಸರ್ವಾಯರ್ ಕೂಡ ನೋಡಬಹುದು. ಸೊ ಮ್ಯಾಪಲ್ಲಿ ಹಾಗೆ ನೋಡೋದಕ್ಕೆ ಟ್ರೈ ಮಾಡಿ ಯಾವ್ಯಾವ ಬೆಟ್ಟ ಎಲ್ಲೆಲ್ಲಿ ಇದೆ ಅಂತ. ಸೊ ಅದು ನಿಮಗೆ ಒಂದು ಐಡಿಯಾ ಕೊಡುತ್ತೆ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಆ ಬೆಟ್ಟಗಳು ಹೋಗೋಕ್ಕೂ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ನಾರಾಯಣಗಿರಿ ಹಿಲ್. ಕೆಳಗೆ ಜಲಮಂಗಲ ಲೇಕ್ ಇದೆ. ನಾವು ಒಂದು ಸತಿ ಕೆಳಗಡೆ ಹೋಗಿ ಆ ಲೇಕ್ದೊಂದು ವ್ಯೂ ತೋರಿಸ್ತೀವಿ. ಸೊ ವಿತ್ ದ್ಯಾಟ್ ವಿ ವಿಲ್ ಎಂಡ್ ಅವರ್ ಬ್ಲಾಗ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.